ಇಷ್ಟು ಶರ್ಟ್ ಐರನ್ ಮಾಡೋದ್ರೊಳಗಡೆ ಐರನ್ ಬಾಕ್ಸ್ಗಿಂತ ನಾನೇ ಫುಲ್ ಬಿಸಿಯಾಗಿದ್ದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಇದ್ದಿದ್ದರಿಂದ ನಮಗೆ ರಜೆ ಇತ್ತು, ಹಾಗಾಗಿ ಆರಾಮಾಗೆ ಇದ್ದು ತಿಂಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ತಿಂಡಿಗೆಲ್ಲ ಹೆಚ್ಚಿಟ್ಟು ಅನ್ನಕ್ಕೆ ಹೋಗೋಕ್ಕಿಟ್ಟು ಆಮೇಲೆ ಹೋಗಿ ನೆಲ ಒರೆಸಿ ಡೈರೆಕ್ಟ್ ಅಡುಗೆ ಮನೆಗೆ ಬಂದು ಸ್ವಲ್ಪ ಬೋಂಡಕ್ಕೆ ಹಾಕೋಣ ಅಂತ ಹಾಕೋತಾ ಇದ್ದೆ. ಬೋಂಡ ಎಲ್ಲ ಹಾಕೊಂಡಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಬೋಟಿ ಇತ್ತು ಅಂತ ಅದನ್ನೆಲ್ಲ ಹಾಕೊಂಡು ಅದನ್ನ ಕರೆದಿಟ್ಕೊಂಡಾದ್ಮೇಲೆ ಇನ್ನು ನೆಕ್ಸ್ಟ್ ಹುಳಿ ಮಾಡೋಕ್ಕೆ ಒಗ್ಗರಣೆಗೆ ಹಾಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಪೂಜೆ ಮುಗಿಸಿದ್ರು. ಇನ್ನು ತಿಂಡಿ ಮುಗಿಸ್ಕೊಂಡು ಕೂತಿದ್ರೆ ಮೋಡ ಆಗಿತ್ತು. ಈ ಮೋಡದಲ್ಲಿ ಬಟ್ಟೆ ಹೆಂಗಪ್ಪ ಒಣಗ್ತವೆ ಅಂತ ತಲೆನೋವು ತಗೊಂಡು ಸ್ವಲ್ಪ ಅಸೈನ್ಮೆಂಟ್ ಬರೆಯೋದಿತ್ತು ಅಂತ ಅದನ್ನು ಬರ್ಕೊಂಡು ಕೂತ್ಕೊಂಡು ಇನ್ನು ಮಧ್ಯಾಹ್ನ ನಂಗೆ ಊಟ ಮಾಡೋಕ್ಕಾಗಿಲ್ಲ ಅಂತ ಸ್ವಲ್ಪ ಆ್ಯಪಲ್ ಇತ್ತು, ಸೊ ಅದ್ರದ್ದೇ ಆ್ಯಪಲ್ ಜ್ಯೂಸ್ ಮಾಡಿ ನಮ್ಮ ಮನೆಯವ್ರಿಗೂ ಎತ್ತಿಟ್ಟು ಇನ್ನು ಸಂಜೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಫ್ರೆಶ್ ಅಪ್ ಆಗಿ ಬಟ್ಟೆ ಒಣಗಿತ್ತು ಅಂತ ಅವನ್ನೆಲ್ಲ ಎತ್ಕೊಂಡ್ಬಂದು ಅವುಗಳನ್ನ ಒಂದು ಕಡೆಯಿಂದ ಮಡಚಿ ಎತ್ತಿಟ್ಟು ಇನ್ನು ಕೆಲವು ಶರ್ಟ್ಸ್ ಇತ್ತು ಐರನ್ ಮಾಡೋದು. ತುಂಬ ದಿನದಿಂದ ಮಾಡಬೇಕು ಅಂದ್ಕೊತಿದ್ದೆ, ಟೈಮ್ ಸಾರಲಿಲ್ಲ. ಇವತ್ತು ಹೆಂಗಿದ್ರು ಫ್ರೀ ಆಗಿದ್ದೆ ಅಂತ ಮಾಡ್ಕೋತಾ ಇದ್ದೆ. ಇವನ್ನೆಲ್ಲ ಮಾಡಿ ಎತ್ತಿಡೋದ್ರೊಳಗಡೆ ಐರನ್ ಬಾಕ್ಸ್ಗಿಂತ ಜಾಸ್ತಿ ನಾನೇ ಹೀಟ್ ಆಗೋದೆ. ಹಂಗೂ ಹಿಂಗೂ ಆಡ್ಕೊಂಡು ಎಲ್ಲ ಮುಗಿಸಿ ಅದನ್ನೆಲ್ಲ ಎತ್ತಿಟ್ಟು ಇನ್ನು ಸಂಜೆ ಹಂಗೆ ನಮ್ಮ ಮನೆಯವರು ಹೊರಗಡೆ ಕರ್ಕೊಂಡು ಹೋದ್ರು. ಇಬ್ಬರಿಂದ ಒಂದು ಪ್ಲೇಟ್ ಪಾನಿಪುರಿ ತಗೊಂಡು ಅದನ್ನು ತಿನ್ಕೊಂಡು ಯಾಕೋ ಸ್ವಲ್ಪ ಹೊಟ್ಟೆ ಖಾರ ಖಾರ ಅನ್ನಿಸ್ತು ಅಂತ ಹಂಗೆ ಬರ್ತಾ ಒಂದು ಐಸ್ ಕ್ರೀಮ್ ತಗೊಂಡು ಅದನ್ನು ತಿನ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಮರಿಬೇಡಿ.